ಬೆಂಗಳೂರಿಗೆ ಕಂಟಕ ಹೊರ ರಾಜ್ಯದವರು ನಿಧಾನವಾಗಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಕಂಟೈನ್ಮೆಂಟ್ ವಲಯ. ಅದೇ ಕನ್ಸರ್ನು. ಮೈ ಮರೆತಿದ್ದಾರಾ ಅಪಾರ್ಟ್ಮೆಂಟ್ ನಿವಾಸಿಗಳು? ಈ ಹೊತ್ತಿನ ಸ್ಪೆಷಲ್, ಬೆಂಗಳೂರು ಇನ್ ಡೇಂಜರ್. ನೀವು ಪ್ರಶ್ನೆ ಮಾಡ್ಬೋದು, ಹರೀಶ್ ನಾಗರಾಜ್ ಅವರೇ, ಕೇಸ್ಗಳು ಕಡಿಮೆ ಆಗ್ತಾ ಇದೆ, ಡೇಂಜರ್ ಹೆಂಗೆ ಅಂತ. ಹೌದು, ನಾವು ಯಾರು ಕೂಡ ಆ ಕಡೆ ಗಮನ ಹರಿಸದೇ ಇರುವಂಥ ಏರಿಯಾ ಅದು. ಬಟ್ ದೊಡ್ಡ ಕನ್ಸರ್ನ್ ಇದ್ದೇ ಇದೆ. ಬೆಂಗಳೂರಿಗೆ ಮತ್ತೆ ಕಾದಿದೆ ಭಾರಿ ಅಪಾಯ ಅನಿಸ್ಬಿಡುತ್ತೆ ಅದು ನೋಡಿದ್ರೆ. ಏಕೆಂದರೆ ಹೊರ ರಾಜ್ಯದ ಪ್ರಯಾಣಿಕರು ಈಗ ಇರುವಂಥ ದೊಡ್ಡ ಆತಂಕದವರು. ದಿನೇ ದಿನೇ ಏರಿಕೆ ಆಗ್ತಾನೇ ಇದೆ ಇದೇ ವಲಸಿಗರ ಸಂಖ್ಯೆ. ಆದರೆ ಆ ಎಲ್ಲ ಝೋನ್ನಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಕೂಡ ಜಾಸ್ತಿ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬಸ್, ರೈಲ್ವೆ ಸ್ಟೇಷನ್ಗಳು ಸುಮ್ಮನೆ ಕ್ಯಾಮ್ರಾ ಇಟ್ಟು ನೋಡಿ, ಯಾವ ಟೆಸ್ಟ್ಗಳು ನಡೀತಾ ಇಲ್ಲ. ಬಂದ್ರ, ಇಳಿದ್ರ, ಒಳಗೆ ಬಂದ್ರ, ಇದೇ ಕಥೆ ನಡೀತಾ ಇರೋದು. ಅಂದರೆ ಕಡ್ಡಾಯವಾಗಿ ಪರೀಕ್ಷೆ ಮಾಡಬೇಕು, ಅದರ ಆಗ್ತಿಲ್ಲ ಅಂತ. ಅಂದರೆ ಆದೇಶ ಇದೆ, ಯಾರೂ ತಲೆ ಕೆಡಿಸ್ಕೋತಿಲ್ಲ ಅಂತ. ಸರ್ಕಾರ ಮತ್ತು BBMP ಇದರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಅಂತ. ಮಹಾರಾಷ್ಟ್ರದಲ್ಲಿ ಡೆಲ್ಟಾ ಪ್ಲಸ್ ಸೋಂಕು ಅತಿ ಹೆಚ್ಚು ದಾಖಲಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಏನು ಕಡಿಮೆ ಇಲ್ಲ, ಇಲ್ಲೂ ಜಾಸ್ತಿ ಆಗ್ತಿದೆ. ಅದು ಮಿಸ್ಸಿ ಆಗಿದ್ರು ಅಷ್ಟೇ, ಡೆಲ್ಟಾ ಪ್ಲಸ್ ಆದರೂ ಅಷ್ಟೇ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಡೆಲ್ಟಾ ಪ್ಲಸ್ದು. ಇಲ್ಲಿಂದ ಬರುವಂತಹ ಪ್ರಯಾಣಿಕರಿಂದ ನಗರಕ್ಕೊಂದು ಟೆನ್ಷನ್ ಇದ್ದೇ ಇದೆ. ಅವರೆಲ್ಲ ಒಳಗೆ ಬಂದರು, ಅವ್ರವ್ರ ಏರಿಯಾಗೆ ವಾಪಸ್ ಹೋದರು, ಅಲ್ಲಿ ಮಿಂಗಲ್ ಆಗೋಕ್ಕೆ ಶುರು ಆದರೆ ವಾಟ್ ನೆಕ್ಸ್ಟ್? ರೈಲ್ವೆ ಸ್ಟೇಷನ್ಗಳ ಮೂಲಕ, ಅದು ರೈಲುಗಳ ಮೂಲಕ ದಿನಕ್ಕೆ ಒಂದು ಹತ್ತತ್ರ ಆವ್ರೇಜ್ 3,000-4,000 ಜನ ಪ್ರಯಾಣಿಕರು ಒಳಗೆ ಬರ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಟೆಸ್ಟ್ಗಳಾಗ್ತಾ ಇಲ್ಲ. ಅನ್ಲಾಕ್ ಬಳಿಕ ಸೋಂಕು ಮತ್ತೆ ಏರಿಕೆ ಆಗ್ತಾ ಇದೆ. ನಗರದ 8 ವಲಯಗಳು, ಬೆಂಗಳೂರು ಸಿಟಿನಲ್ಲಿ 8 ವಲಯಗಳಿದೆ. ಆ 8 ವಲಯಗಳಲ್ಲಿ ಕನ್ಸರ್ನ್ ಇರುವಂಥ ಒಂದು 3-4 ವಲಯಗಳು ಬಹಳ 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 ಕಷ್ಟ ಆಗ್ತಾ ಇದೆ. ಅದರಲ್ಲಿ ಭಾಳ ಕಣ್ಣರಳಿಸಿ ನೋಡಬೇಕಾದದ್ದು ಮಹದೇವಪುರ ವಲಯ. ಅಲ್ಲಂತೂ ಭಾಳ ಕಷ್ಟ ಆಗ್ತಾ ಇದೆ ರೀ. ಅಪಾರ್ಟ್ಮೆಂಟ್ಗಳ ಬಗ್ಗೆ ಗಮನ ಹರಿಸಬೇಕು, ಬಿಕಾಸ್ ಸೋಂಕು ಹೆಚ್ಚಾಗ್ತಾ ಇದೆ ಅಪಾರ್ಟ್ಮೆಂಟಲ್ಲಿ. ಸಮುದಾಯದಲ್ಲಿ ಹೆಚ್ಚು ಹಬ್ತಾ ಇರುವಂಥ ಲಕ್ಷಣ ಕಾಣಿಸ್ತಾ ಇದೆ. ನೀವು ನಂಬಲ್ಲ, ಅಪಾರ್ಟ್ಮೆಂಟ್ನೇ ಸೀಲ್ ಡೌನ್ ಮಾಡ್ತಿದ್ದಾರೆ ಈಗ. ಅದನ್ನು ಸ್ಟ್ರಿಕ್ಟಾಗಿ ಕ್ರಮ ತೆಗೆದುಕೊಳ್ಳುವಲ್ಲಿ ಯಾಕೋ BBMP ಇನ್ನೂ ಕೂಡ ಮುತುವರ್ಜಿ ವಹಿಸ್ದಂಗೆ ಕಾಣಿಸ್ತಿಲ್ಲ. ಎಲ್ಲ ಕಡೆ ಕೊರೋನಾ ನಿಧಾನವಾಗಿ ಏರಿಕೆ ಆಗ್ತಿರೋದ್ರಿಂದ ಹುಷಾರು ಹುಷಾರು ಹುಷಾರು. ಇದರ ಮುಂದುವರಿದ ಭಾಗ, ಬೆಂಗಳೂರಿಗರೇ ಎಚ್ಚರ ಎಚ್ಚರ. ಕೊರೋನಾ ಕಡಿಮೆ ಆಗ್ತಾ ಇದೆ ಅಂತ ನಿರ್ಲಕ್ಷ್ಯ ಅಂತೂ ಖಂಡಿತವಾಗ್ಲೂ ಮಾಡಬೇಡಿ. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. BBMPಗೆ ಆರೋಗ್ಯಾಧಿಕಾರಿಗಳಿಗೆ ತಲೆನೋವಾಗಿರೋದು ಈ ಅಪಾರ್ಟ್ಮೆಂಟ್ಗಳಲ್ಲಿ ಕೊರೋನಾ ಕೇಸಸ್ಗಳು ಕಂಡು ಬಂದಾಗ ಹೋಮ್ ಐಸೋಲೇಷನ್ನಲ್ಲಿ ಇರಿಸಿರೋದು. ಫ್ಲ್ಯಾಟ್ಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇದೆ. ಕೊರೋನಾ ಹೆಚ್ಚಿರುವ ಫ್ಲ್ಯಾಟ್ಗಳಿಗೆ ಮೈಕ್ರೋ ಕಂಟೈನ್ಮೆಂಟ್ ವಲಯ ಅಂತ ಘೋಷಣೆ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ 44 ಕಂಟೈನ್ಮೆಂಟ್ ವಲಯಗಳನ್ನು ಗುರುತು ಮಾಡಿದ್ದಾರೆ. ಲಾಕ್ಡೌನ್ ಸಡಿಲಿಕೆಯ ಬೆನ್ನಲ್ಲೇ ಹೆಚ್ಚಾಗ್ತಾ ಇದೆ ಸೋಂಕು ಒನ್ಸ್ ಅಗೇನ್. ಇದೇ ಪ್ರಾಬ್ಲಮ್ ಆಗೋದು. ನಮ್ಮ ಜನಕ್ಕೆ ಒಂಚೂರು ಬಿಟ್ಬಿಟ್ರೆ ಮುಗೀತು, ಅಂತ ಹಬ್ಬ ಮಾಡಿಬಿಡ್ತಾರೆ. ಅಪಾರ್ಟ್ಮೆಂಟ್ಗಳಿಗೆ ಬಂದು ಹೋಗೋರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಕೋವಿಡ್ ನಿಯಮ ಪಾಲನೆಗೆ ತೀವ್ರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. 44ರ ಪೈಕಿ 20 ಪ್ರದೇಶಗಳು ಮಹದೇವಪುರ, ಆಗಲೇ ಮೆನ್ಷನ್ ಮಾಡೋದಲ್ಲ, ಮಹದೇವಪುರ ವಲಯ ಅತಿ ಹೆಚ್ಚು ಅಪಾರ್ಟ್ಮೆಂಟ್ಗಳಲ್ಲಿ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಆ ಭಾಗದಲ್ಲಿ ವಲಸಿಗರು ತುಂಬ ಇದ್ದಾರೆ. ನಗರದ ಮೋಸ್ಟ್ ಡೇಂಜರಸ್ ಝೋನ್ ಈಗ ಮಹದೇವಪುರ ವಲಯ. ಕೊರೋನಾ ಕಡಿಮೆ ಆಯಿತು, ಮೈ ಮರಿತಿದ್ದಾರೆ ಜನ. ಅಪಾರ್ಟ್ಮೆಂಟ್ನವರು ಬಹುತೇಕ ಸೋಂಕಿತರು ಅಪಾರ್ಟ್ಮೆಂಟ್ಗಳಲ್ಲೇ ಐಸೋಲೇಷನ್ನಲ್ಲಿದ್ದಾರೆ. ಕೊರೋನಾ ಪರೀಕ್ಷೆಯ ಸಂಖ್ಯೆ ಕೂಡ ಹೆಚ್ಚಿಸೋದಕ್ಕೆ ಈಗ ನಿರ್ಧಾರ ಮಾಡ್ತಿದ್ದಾರೆ. ನಿರ್ಧಾರ ಮಾಡೋ ತನಕ ಟೈಮ್ ಆಗಿಬಿಡುತ್ತೆ. ಇಮಿಡಿಯೇಟಾಗಿ ಶುರು ಮಾಡಿಬಿಡಿ. ಹೊರ ರಾಜ್ಯಗಳಿಂದ ಬರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವ್ರ ಮೇಲೆ ಈಗ ನಿಗಾ ವಹಿಸಬೇಕು. ಜನಸಂದಣಿ ಆಗದಂತೆ ಅಪಾರ್ಟ್ಮೆಂಟ್ನವರಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಬಂದು ಹೋಗೋರ ಮೇಲೆ ನಿಗಾ ಇಡೋದಕ್ಕೆ ಸೂಚನೆ ಕೊಡ್ತಿದ್ದಾರೆ. ಕೋವಿಡ್ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಪಾಲಿಸೋದಕ್ಕೆ ಸೂಚನೆ ಕೊಡ್ತಿದ್ದಾರೆ. ಭಾಳ ಕ್ರೂಷಿಯಲ್ ಅಪಾರ್ಟ್ಮೆಂಟ್ ಎಲ್ಲ ಭಾಗದಲ್ಲಿ. ಬೆಂಗಳೂರಿನ 8 ವಲಯಗಳ ಪೈಕಿ ಮಹದೇವಪುರ ವಲಯ ಅತಿ ದೊಡ್ಡ ಕನ್ಸರ್ನ್. ಅದಾದಮೇಲೆ ಬಂತಲ್ಲ ಒಂದಷ್ಟು ಮಾಹಿತಿ. ಮಹದೇವಪುರ 20, ಯಲಹಂಕ 9, ಬೊಮ್ಮನಹಳ್ಳಿ 8, ಈ ಥರದ್ದು ಒಂದಷ್ಟು ಮಾಹಿತಿ ಬರ್ತಾ ಇರುತ್ತೆ. ನಾನೇನು ಹೇಳೋಕ್ಕೋಗಲ್ಲ, ನಿಮಗೆ ಕೊಡ್ತಾ ಇರ್ತೀನಿ. ಮುನಿರಾಜು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು.
ಹೌದು ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಪಾರ್ಟ್ಮೆಂಟ್ಗಳಲ್ಲಿ, ಕರೆಕ್ಟು. ಈಗ BBMP ಅಲರ್ಟ್ ಆಗಬೇಕು, ಇನ್ನೊಂದು 2 ವಾರದಲ್ಲಿ ಇದು ಕಂಟ್ರೋಲಿಗೆ ಬರಬೇಕು. ಏನು ಮಾಡಬೇಕು ಜನ, ಏನು ಕ್ರಮ ಕೈಗೊಳ್ತಾ ಇದೆ BBMP? ಹರೀಶ್, ಬೆಂಗಳೂರಿನಲ್ಲಿ ಈಗ ಏನು ಅದರಲ್ಲೂ ಪ್ರಮುಖವಾಗಿ ಮಹದೇವಪುರ ಒಂದು ವಲಯದಲ್ಲಿ ಮತ್ತೆ ಕೋವಿಡ್ ಉಲ್ಬಣ ಆಗ್ತಿರೋದು ಈಗ BBMP ಒಂದು ಕೊಟ್ಟಿರುವಂತಹ ಒಂದು ಅಂಕಿ ಸಂಖ್ಯೆಗಳಿಂದ ಗೊತ್ತಾಗ್ತಿರೋದು. ಏನು ಈಗಾಗಲೇ BBMP ಮಾಡಿರುವಂತಹ ಒಂದು ಕಂಟೋನ್ಮೆಂಟ್ ಝೋನ್ ಇದೆ, ಅದರಲ್ಲಿ ಸುಮಾರು 20 ಝೋನ್ಗಳೀಗ ಮಹದೇವಪುರ ವಲಯದಲ್ಲೇ ಈಗ ಸಿಕ್ಕಿರುವಂತದ್ದು. ಯಾಕಂದ್ರೆ ಈಗ ಅನ್ಲಾಕ್ ಪ್ರಕ್ರಿಯೆ ಶುರು ಆದ ಬಳಿಕ ಈಗ ಮತ್ತೆ ಕೊರೋನಾ ಪ್ರಕರಣಗಳು ಉಲ್ಬಣ ಆಗ್ತಿರುವಂತದ್ದು ಈ ಒಂದು ಪ್ರದೇಶದಲ್ಲಿ ಒಂದು ಆತಂಕವನ್ನ ಮತ್ತೆ ಸೃಷ್ಟಿ ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಅಪಾರ್ಟ್ಮೆಂಟ್ ನಲ್ಲಿ ವಾಸಿಯಾಗಿರ್ತಾರೆ ನಿವಾಸಿಗಳು, ಅಂತವರಲ್ಲಿ ಹೆಚ್ಚಿನ ಒಂದು ರೀತಿ ಸೋಂಕು ಕಂಡು ಬರ್ತಾ ಇದೆ ಅಂತೇಳಿ ಈಗ BBMP ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಪಾರ್ಟ್ಮೆಂಟ್ ನಲ್ಲಿ ಇರುವ ಸಾಕಷ್ಟು ಜನ ಒಂದು ಏನು ಹೋಮ್ ಐಸೋಲೇಷನ್ ಆಗ್ತಾರೆ, ಇಂಥವರಿಂದ ಒಂದು ಸೋಂಕು ಹೆಚ್ಚಾಗಿ ಒಂದು ಹರಡ್ತಾ ಇದೆ, ಮತ್ತೆ ಉಲ್ಬಣ ಆಗೋದಕ್ಕೂ ಸಹ ಕಾರಣ ಅಂತೇಳಿ ಈಗ ಗೊತ್ತಾಗಿರುತ್ತದೆ. ಆದ್ರಿಂದ ಈ ಒಂದು ಝೋನ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಾರ್ಟ್ಮೆಂಟ್ಸ್ ಇದಾವೆ, ಮತ್ತೆ ಜನ ಸಹ ಅನ್ಲಾಕ್ ಆಗಿದೆ ಅಂತೇಳಿ ಹೆಚ್ಚಾಗಿ ಹೊರಗಡೆ ಓಡಾಡ್ತಿರುವುದು ಸಹ ಇಲ್ಲಿ ಕಂಡು ಬರ್ತಿರುತ್ತದೆ. ಯಾಕಂದ್ರೆ ITBT ಸೆಕ್ಟರ್ ಆಗಿರೋದ್ರಿಂದ ಇಲ್ಲಿ ಏನು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಜನ ಉದ್ಯೋಗಿಗಳು ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾರೆ, ಮತ್ತೆ ಅನ್ಲಾಕ್ ಆದ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತೇಳಿ ಈಗ ಮಾಹಿತಿ ಸಿಕ್ಕಿದೆ. ಆದ್ರಿಂದ ಸಾಕಷ್ಟು ಜನ ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿರೋದ್ರಿಂದ ಇಲ್ಲಿ ಒಂದು ಸೋಂಕು ಹೆಚ್ಚಾಗ್ತಾ ಇದೆ, ಮತ್ತೆ ಕಂಟೋನ್ಮೆಂಟ್ ಝೋನ್ಗಳು ಸಹ ಇಲ್ಲಿ ಅಧಿಕ ಆಗ್ತಿರುವಂತದ್ದು, ಎಲ್ಲ ಒಂದ್ ಕಡೆ ಆತಂಕವನ್ನ ಮತ್ತೆ ಸೃಷ್ಟಿ ಮಾಡ್ತಾ ಇರುವಂತದ್ದು. ಅನ್ಲಾಕ್ ಆಗ್ತಿದೆ ಅಂತೇಳಿ ಸರ್ಕಾರ ಒಂದ್ ಸ್ವಲ್ಪ ಫ್ರೀ ಬಿಟ್ಟ ಬಳಿಕ ಜನ ಮತ್ತೆ ಮೈ ಮರೆತು ಯಥಾವತ್ತಾಗಿ ಎಂದಿನಂತೆ ಓಡಾಡೋದು ಮತ್ತೆ ವ್ಯಾಪಾರ ಈಗ BBMP ಮಾಹಿತಿ ಕೊಡ್ತಾರೆ, ಕರೆಕ್ಟ್, ನೀವು ನಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀರಾ. ಬಟ್ ಟೆಲ್ ಮಿ, BBMP ಅದನ್ನ ಕಟ್ಟುನಿಟ್ಟಾಗಿ ತಡೆಗಟ್ಟೋದಕ್ಕೆ ಏನ್ ಮಾಡ್ತಾರೆ, ಏನ್ ಮಾಡ್ಬೇಕಾಗುತ್ತೀಗ? ಹರೀಶ್, ಈಗಾಗಲೇ ಈ ಒಂದು ಏನು ಸೋಂಕನ್ನು ತಡೆಗಟ್ಟೋದಕ್ಕೆ ಮತ್ತೆ BBMP ಅವರು ಒಂದ್ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಏನು ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿರುವಂತಹ ನಿವಾಸಿಗಳೇನಿದ್ರೆ ಅವರಿಗೆ ಒಂದ್ ಸ್ವಲ್ಪ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಯಾರು ಸೋಂಕಿಗೆ ಒಳಗಾಗಿದ್ರೆ ಅವರು ಹೋಮ್ ಐಸೋಲೇಷನ್ ಅಲ್ಲಿ ಕಟ್ಟುನಿಟ್ಟಿನ ಒಂದು ಕೋವಿಡ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಮತ್ತೆ ಅದೇ ರೀತಿ ಹೊರಗಡೆಯಿಂದ ಬಂದಂತವರು ಏನು ನೆಗೆಟಿವ್ ಸರ್ಟಿಫಿಕೇಟ್ ತರೋದಿರ್ಬೋದು, ಅಥವಾ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗ ಅವರು ಟೆಸ್ಟ್ ಮಾಡಿಸ್ಕೊಂಡೇ ಒಂದು ಬೆಂಗಳೂರಿಗೆ ಬರಬೇಕಾಗುತ್ತೆ. ಆ ರೀತಿಯಾಗಿ ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿರುತ್ತದೆ. ಮತ್ತೆ ಅದನ್ನ ಸಾಕಷ್ಟು ಜವಾಬ್ದಾರಿಯಿಂದಾಗಿ ಅದನ್ನ ಪಾಲನೆ ಜಾರಿಗೆ ತರಬೇಕಾಗುತ್ತೆ. ಯಾಕಂದ್ರೆ ಕೇವಲ ಕಾನೂನನ್ನ ಆದೇಶ ಮಾಡಿದ್ರೆ ಸಾಕಾಗಲ್ಲ. ಯಾಕಂದ್ರೆ ಕೆಲವು ಕಡೆ ನೋಡಬಹುದು, ರೈಲು ನಿಲ್ದಾಣದಲ್ಲಿ ಏನು ಹೊರಗಡೆಯಿಂದ ಜನ ಬರ್ತಾರೆ, ಅವರು ತಪಾಸಣೆ ಟೆಸ್ಟ್ ಮಾಡಬೇಕಾದ್ರೂ ಸಹ ಆ ಸಮಯದಲ್ಲಿ ಅವ್ರ ಕೈಗೆ ಸಿಗೋದಿಲ್ಲ. ಕೇವಲ ಏನೋ ಒಂದು ಕತೆ ಹೇಳಿ ಅಥವಾ ಅವ್ರ ಮೇಲೆ ಒಂದು ದೌರ್ಜನ್ಯ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಮನೆ ಸೇರ್ಕೊಳ್ತಾರೆ. ಆ ರೀತಿಯಾಗಿ ಸಾಕಷ್ಟು ಒಂದು ಜನ ನಿರ್ಲಕ್ಷ್ಯತನದಿಂದ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗೆ ಬಂದು ನೆಲೆಸ್ತಾ ಇರುವಂತದ್ದು. ಅದು ಕೇವಲ ರೈಲುಗಳ ಮುಖಾಂತರ ಬಂದವರಿಗೆ ಮಾತ್ರ ತಪಾಸಣೆ ಆಗುತ್ತೆ. ಆದ್ರೆ ಬಸ್ಸು ಮತ್ತೆ ಬೇರೆ ಬೇರೆ ವಾಹನಗಳಲ್ಲಿ ಯಾರು ಬರ್ತಾರೆ ಅಂತವರನ್ನ ಇನ್ನು ಸರಿಯಾದ ರೀತಿಯಲ್ಲಿ ತಪಾಸಣೆ ಸಹ ಆಗ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಆಂಧ್ರ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಂತ ಸಾಕಷ್ಟು ಜನ ನೆಲೆಸಿದ್ದಾರೆ. ಅಲ್ಲಿ ಯಾರಿಗೂ ಸಹ ಸರಿಯಾದ ರೀತಿಯಲ್ಲಿ ತಪಾಸಣೆ ಆಗದೆ ಅವರು ಬೈ ರೋಡ್ ಮುಖಾಂತರ ಬಂದು ಇಲ್ಲಿ ನೆಲೆಸ್ತಾರೆ. ಮತ್ತೆ ಸಾಕಷ್ಟು ಟೆಕ್ಕಿಗಳು ಸಹ ಈಗಾಗಲೇ ಬಂದು ಅವರು ಕೆಲಸಗಳನ್ನ ಮತ್ತೆ ಆರಂಭ ಮಾಡಿರೋದ್ರಿಂದ ಇಲ್ಲಿ ಮತ್ತೆ ಕೇಸ್ ಉಲ್ಬಣ ಆಗೋದಕ್ಕೂ ಸಹ ಒಂದು ಕಾರಣ ಆಗಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುನಿರಾಜ್.